ರಾಜ್ಯ ಸಚಿವರಾಗಿದ್ದಾಗ 2008ರ ಫೆಬ್ರವರಿಯಿಂದೀಚೆಗೆ ನೀಡಲಾಗಿದ್ದ 2G ಲೈಸೆನ್ಸ್ ರದ್ದಾಗಿದ್ದು ಆ ಕಂಪನಿಗಳ ವಿವರ ಈ ರೀತಿ ಇದೆ. ಟಾಟಾ ಕಂಪನಿಯ 3, ವಿಡಿಯೋಕಾನ್ ಕಂಪನಿಯ 21, ಸ್ವಾನ್ನ 13 ಹಾಗೂ ಲೂಪ್ ಸಂಸ್ಥೆಯ 21 ಲೈಸೆನ್ಸ್ಗಳು ರದ್ದಾಗಿವೆ. ಇನ್ನು ಐಡಿಯಾ ಕಂಪನಿಗೆ ನೀಡಿದ್ದ 9 ಲೈಸೆನ್ಸ್, ಎಥಿಸಿಲಾಲ್ ಜಿಬಿಯ 15 ಹಾಗೂ ಯೂನಿನಾರ್ ಕಂಪನಿಯ ಲೈಸೆನ್ಸ್ಗಳು ರದ್ದಾಗಿವೆ. ಹೊಸ ಲೈಸೆನ್ಸ್ಗಳನ್ನು ನೀಡಲು 4 ತಿಂಗಳು ಗಡುವು ನೀಡಲಾಗಿದ್ದು, ಮಾರುಕಟ್ಟೆ ಮೌಲ್ಯಕ್ಕೆ ತಕ್ಕಂತೆ ಹರಾಜಿನ ಮೂಲಕ ಲೈಸೆನ್ಸ್ ನೀಡಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಅಲ್ಲದೆ 6 ಟೆಲಿಕಾಂ ಕಂಪನಿಗಳಿಗೆ ತಲಾ 5 ಕೋಟಿ ರೂಪಾಯಿ ಹಾಗೂ 3 ಟೆಲಿಕಾಂ ಕಂಪನಿಗಳಿಗೆ ತಲಾ 50 ಲಕ್ಷ ರೂಪಾಯಿ ದಂಡ ವಿಧಿಸಿ ಕೋರ್ಟ್ ಆದೇಶಿಸಿದೆ. ಒಟ್ಟಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಟ್ಟಾರೆ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶದ ಹೈಲೈಟ್ಸ್ ಏನು? ಶ್ವೇತಾ, 3 ಪ್ರಮುಖವಾಗಿರ್ತಕ್ಕಂಥ ತೀರ್ಪುಗಳು 2G ಹಗರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ವರ್ಷದಿಂದ ಇಡೀ ದೇಶದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಒಂದು 122 ಲೈಸೆನ್ಸ್ಗಳ ಹಂಚಿಕೆಯ ಪ್ರಕ್ರಿಯೆಯನ್ನ ದೋಷಪೂರಿತ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. 122 ಏನು ಲೈಸೆನ್ಸ್ಗಳಿದ್ವು ಅವುಗಳನ್ನು ರದ್ದುಪಡಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಬೇಕು. ಆಕ್ಷನ್ ಮುಖಾಂತರವೇ, ಹರಾಜು ಪ್ರಕ್ರಿಯೆ ಮುಖಾಂತರವೇ ಹೊಸ ಲೈಸೆನ್ಸ್ಗಳ ನೀಡಬೇಕು ಅಂತಕ್ಕಂಥದ್ದು ಇದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಶ್ವೇತಾ, ಬಹುತೇಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಹರಾಜಿನ ಮುಖಾಂತರ ನಡಿಬೇಕು. ರಾಜ ಹೇಳಿದಂತೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ನಡೆಯಕೂಡದು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ಝೀರೋ ರೆವಿನ್ಯೂ ಲಾಸ್ ಅಂತಕ್ಕಂಥದ್ದು, ಯಾವುದೇ ತಪ್ಪು ನಡೆದಿಲ್ಲ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿ ಆದಿಯಾಗಿ ಟೆಲಿಕಾಂ ಕಾರ್ಯದರ್ಶಿಯವರೆಗೆ ಎಲ್ಲರೂ ಕೂಡ ಯಾವುದೇ ತಪ್ಪು ನಡೆದಿಲ್ಲ, ರೆವಿನ್ಯೂ ಲಾಸ್ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ವು. ಆದರೆ ಸುಪ್ರೀಂ ಕೋರ್ಟ್ನ ಇವತ್ತಿನ 122 ಲೈಸೆನ್ಸ್ಗಳ ರದ್ದುಪಡಿಸತಕ್ಕಂಥ ಏನೊಂದು ಪ್ರಮುಖವಾಗಿರ್ತಕ್ಕಂಥ ಆದೇಶ ಇದೆ. ಇದು ಸ್ಪಷ್ಟಪಡಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪುಗಳು ನಡೆದಿದ್ವು ಅಂತಕ್ಕಂಥದ್ದು. 2007ರಿಂದ 2008ರವರೆಗೆ ಆಗಿನ ಟೆಲಿಕಾಂ ಸಚಿವ ರಾಜಾ ನಡೆಸಿರ್ತಕ್ಕಂಥ ಒಂದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲೂ ಕೂಡ ಮೊದಲು ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅವರಿಗೆ ಲೈಸೆನ್ಸ್ ಅನ್ನು ನೀಡದೆ ಮೊದಲು ಲೈಸೆನ್ಸ್ ಫೀಯನ್ನು ಕಟ್ಟಿದವರಿಗೆ ಲೈಸೆನ್ಸ್ ಅನ್ನು ನೀಡ್ತಕ್ಕಂಥ ಒಂದು ದೋಷಪೂರಿತ ಪ್ರಕ್ರಿಯೆ ಏನಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವವಾಗಿ ರದ್ದುಗೊಳಿಸಿದೆ. ಇದು ಒಂದು ಕಾರ್ಪೊರೇಟ್ ಜಗತ್ತಿಗೆ ಸದ್ಯದ ಮಟ್ಟಿಗೆ ದೊಡ್ಡ ಹೊಡೆತ ಅಂತಕ್ಕಂಥದ್ದನ್ನು ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಈಗಾಗಲೇ DB ರಿಯಾಲಿಟಿ, ಸ್ವ್ಯಾನ್ ಸೇರಿದಂತೆ ಬಹುತೇಕ ಕಂಪನಿಗಳ ಶೇರ್ಗಳು ಪಾತಾಳವನ್ನ ಕಾಣ್ತಾ ಇವೆ ಬೆಳಿಗ್ಗೆಯಿಂದ. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಸಂಗತಿ. ಎರಡನೆಯ ಪ್ರಮುಖವಾಗಿರ್ತಕ್ಕಂಥ ತೀರ್ಪು ಶ್ವೇತಾ, ಕೇಂದ್ರ ಗೃಹ ಸಚಿವ P. ಚಿದಂಬರಂ ಅವರಿಗೆ ಸಂಬಂಧಪಟ್ಟಿದ್ದು. ಹಿಂದೆ 2007ರಲ್ಲಿ ಟೆಲಿಕಾಂ ಲೈಸೆನ್ಸ್ಗಳ ಹಂಚಿಕೆ ಪ್ರಕ್ರಿಯೆ ನಡೆದಾಗ ಆಗಿನ ಕೇಂದ್ರ ಹಣಕಾಸು ಸಚಿವ P. ಚಿದಂಬರಂ ರಾಜಾ ಅವರಿಗೆ 1 ಬಾರಿ ಮಾತ್ರ ಪತ್ರವನ್ನು ಬರೆದಿದ್ರು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಅಲ್ಲ, 2003ರ ಟ್ರಾಯ್ನ ರೆಕಮೆಂಡೇಶನ್ ಆಧಾರದ ಮೇಲೆ ಹರಾಜು ಪ್ರಕ್ರಿಯೆ ಮುಖಾಂತರ ಲೈಸೆನ್ಸ್ ಅನ್ನ ಹಂಚಿಕೆ ಮಾಡಿ ಅಂತಕ್ಕಂಥದ್ದು. ನಂತರ ರಾಜಾ ಇದಕ್ಕೆ ಪತ್ರವನ್ನ ಪ್ರತ್ಯುತ್ತರವನ್ನು ಬರೆದಾಗ ಹಣಕಾಸು ಸಚಿವರು ಅದನ್ನು ಒಪ್ಪಿಕೊಂಡಿದ್ರು. ಇಡೀ ಪ್ರಕ್ರಿಯೆ ಏನು ನಡೆದಿತ್ತು 2008ರ ಹಂಚಿಕೆ ಪ್ರಕ್ರಿಯೆ ಇದು ದೋಷಪೂರಿತವಾಗಿದ್ರೂ ಕೂಡ ಕ್ಯಾಬಿನೆಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಇದನ್ನು ರಿವರ್ಸ್ ಮಾಡತಕ್ಕಂಥದ್ದು ಕೇಂದ್ರ ಹಣಕಾಸು ಸಚಿವರಿಗೆ ಈ ವಿಷಯ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಇದು ಪ್ರಮುಖವಾಗಿ ಈ ಬಗ್ಗೆ ಕೂಡ CBI ತನಿಖೆ ನಡೀಬೇಕು ಅಂತಕ್ಕಂಥದ್ದು ಸುಬ್ರಹ್ಮಣ್ಯನ್ ಸ್ವಾಮಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಸಾರಾಂಶ. ಆದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಲೋವರ್ ಕೋರ್ಟ್ನಲ್ಲಿ, CBI ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆದಿದೆ. ಹೀಗಾಗಿ CBI ಕೋರ್ಟ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದನ್ನು ಹೇಳಿದೆ. ಶ್ವೇತಾ, ಫೆಬ್ರವರಿ 4ರಂದು CBI ಕೋರ್ಟ್ನ ವಿಶೇಷ ನ್ಯಾಯಾಧೀಶ ಜಸ್ಟಿಸ್ OP ಸೈನಿ ಚಿದಂಬರಂ ಅವರ ವಿರುದ್ಧ ಪ್ರಾಸಿಕ್ಯೂಟ್ ನಡೀಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ತಮ್ಮ ಅಂತಿಮ ಆದೇಶವನ್ನು ಕೊಡಲಿದ್ದಾರೆ.
ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅರ್ಜಿ ಇರ್ತಕ್ಕಂಥದ್ದು ಶ್ವೇತಾ, ಇಡೀ ಒಂದು CBI ಏನು ತನಿಖೆ ನಡೀತಾ ಇದೆ ಇದನ್ನ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ನಿಜ, ಆದರೆ ದೈನಂದಿನ ಉಸ್ತುವಾರಿಗಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಬೇಕು, ಅದರಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಇರಬೇಕು ಅಂತಕ್ಕಂಥದ್ದನ್ನ ಅರ್ಜಿಯಲ್ಲಿ ಹೇಳಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇದನ್ನ ಒಪ್ಪಿಕೊಂಡಿಲ್ಲ. ವಿನೀತ್ ನಾರಾಯಣ್ ಕೇಸ್ನಲ್ಲಿ ಏನ್ ಹೇಳಿತ್ತು ಅದೇ ಪ್ರಕಾರವಾಗಿ CVC ಈ ಒಂದು CBI ಪ್ರಕರಣದ ಬಗ್ಗೆ ಇಡೀ ಒಂದು ಅದರ ಒಂದು ಸ್ಟೇಟಸ್ ರಿಪೋರ್ಟ್ ಬಗ್ಗೆ ಒಂದು ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಸೀಲ್ಡ್ ಕವರ್ನಲ್ಲಿ ಒಂದು ವರದಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. 2 ಮತ್ತು 3ರ ಚಿದಂಬರಂ ಮತ್ತು SIT ಆದೇಶಗಳನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಆದರೆ ಪ್ರಮುಖವಾಗಿರ್ತಕ್ಕಂಥ ಆದೇಶ ಇಡೀ ಒಂದು ಹಗರಣದ ಕ್ರಕ್ಸ್ ಅಂತ ನಾವೇನು ಹೇಳ್ತೀವಿ, 2008ರಲ್ಲಿ 2G ಲೈಸೆನ್ಸಸ್ ಅನ್ನ ಕೊಡುವಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮ್ಯಾನಿಪ್ಯುಲೇಷನ್ ನಡೆದಿತ್ತು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ನ ಆದೇಶ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ಆ ರೀತಿಯಾಗಿರ್ತಕ್ಕಂಥ ಹಂಚಿಕೆ ಸರಿಯಾಗಿರಲಿಲ್ಲ ಅಂತಕ್ಕಂಥದ್ದು. ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಶ್ವೇತಾ, ಹಾಗಿದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಝೀರೋ ರೆವಿನ್ಯೂ ಲಾಸ್ನ ಥೇರಿಯನ್ನ ದೇಶಕ್ಕೆ ಯಾವ ರೀತಿಯಾಗಿ ಹೇಳಿದ್ರು ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೇವಲ ಒಂದು ಬಾರಿ ಪತ್ರವನ್ನ ಬರೆದಿತ್ತು, ಈ ರೀತಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಹಂಚಿಕೆಯನ್ನ ಮಾಡಬೇಡಿ ಅಂತಕ್ಕಂಥದ್ದು. ಆದರೆ 2003ರಲ್ಲೇ ಟ್ರಾಯ್ ಸ್ಪಷ್ಟವಾಗಿ ಟೆಲಿಕಾಂ ಇಲಾಖೆಗೆ ಸೂಚಿಸಿತ್ತು. 2001 ಮತ್ತು 2008ರಲ್ಲಿ ಸಾಕಷ್ಟು ಅಂತರವಿತ್ತು ಶ್ವೇತಾ. 2001ರಲ್ಲಿ ಆಗ ಕೇವಲ 40 ಲಕ್ಷ ಮೊಬೈಲ್ ಬಳಕೆದಾರರಿದ್ರು. ಆದರೆ 2007ರ ಸುಮಾರಿಗೆ 3.5 ಕೋಟಿ ಟೆಲಿಡೆನ್ಸಿಟಿ ಇತ್ತು ಅಂತಕ್ಕಂಥದ್ದು. ಹೀಗಾಗಿ ಒಂದೇ ಬೆಲೆಯಲ್ಲಿ 2001ರ ಬೆಲೆಯಲ್ಲಿ 2007 ಮತ್ತು 8ರಲ್ಲಿ ಹಂಚಿಕೆ ಮಾಡಬೇಡಿ ಅಂತಕ್ಕಂಥದ್ದನ್ನ ಟ್ರಾಯ್ ಸ್ಪಷ್ಟವಾಗಿ ಸೂಚಿಸಿತ್ತು. ಆಗಿನ ಹಣಕಾಸು ಕಾರ್ಯದರ್ಶಿ ಸುಬ್ಬರಾವ್ ಸ್ಪಷ್ಟವಾಗಿ ಟೆಲಿಕಾಂ ಇಲಾಖೆಗೆ ಸೂಚಿಸಿದ್ರು. ಪ್ರಧಾನಮಂತ್ರಿ ಮತ್ತು ಹಣಕಾಸು ಸಚಿವರು ಕೂಡ ಒಂದು ಪತ್ರವನ್ನ ಬರೆದಿದ್ರು ಕೂಡ ರಾಜ ಆ ವಿಪರೀತ ಕ್ರಮಕ್ಕೆ ಮುಂದಾಗಿ 2008ರಲ್ಲಿ ಈ ಒಂದು ಹಂಚಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ರು. ಒಂದು ರೀತಿಯಾಗಿರ್ತಕ್ಕಂಥ ಬ್ರೇಜನ್ ರೂಪದಲ್ಲಿ ಪ್ರಾಯಶಃ ಈ ರೀತಿ ಮಾಧ್ಯಮಗಳು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸರ್ವೇಲೆನ್ಸ್ ಇದ್ದ ಕಾಲದಲ್ಲೂ ಕೂಡ ಟೆಲಿಕಾಂ ಕಚೇರಿಯಲ್ಲಿ ಟೆಲಿಕಾಂ ಸಚಿವರ ಕಾರ್ಯದರ್ಶಿಗಳು CBIನ ಆರೋಪ ಪಟ್ಟಿಯಲ್ಲೇ ಈ ಅಂಶಗಳಿವೆ ಶ್ವೇತಾ. CBI ಸ್ಪಷ್ಟವಾಗಿ ಹೇಳಿದೆ, ಟೆಲಿಕಾಂ ಸಚಿವರ ಆಗಿನ ಆಪ್ತ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ಕುಳಿತುಕೊಂಡು ಸ್ವಾನ್ ಮತ್ತು ಸ್ವಾನ್ ಕಂಪನಿಗೆ ಮತ್ತು ಯುನಿನಾರ್ಗೆ ಆ ರೀತಿಯಾಗಿರ್ತಕ್ಕಂಥ ಹಂಚಿಕೆಯಲ್ಲಿ ಫೆವರಿಸಮ್ ಅನ್ನ ಮಾಡಲಾಗಿತ್ತು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿತ್ತು. ಆದರೂ ಕೂಡ ಕೇಂದ್ರ ಸರ್ಕಾರ